ವಿಡಿಯೋದಲ್ಲಿ ಈಗಷ್ಟೇ ನೀವು ವಸಂತ ಪಂಚಮಿ ಮತ್ತು ಇವತ್ತು ರಥಸಪ್ತಮಿ ಆಚರಣೆಯನ್ನು ಮಾಡ್ಕೊಂಡಿರ್ತೀರ. ಇನ್ನು ಈ ದಿನ ಅಂತೂ ನಿಮಗೆ ತುಂಬಾ ಉಪಯೋಗ ಆಗುವಂಥ ಮಾಹಿತಿನ ನಾನು ತಂದಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತ ಅಂದರೆ ಮತ್ತು ದಾರಿದ್ರ್ಯ ನಿವಾರಣೆಗೆ ಹಾಗೆ ನಮಗೆ ಕಷ್ಟಗಳೇ ಬರಬಾರ್ದು ಅಂತ ಅಂದರೆ ನಾವೇನು ಮಾಡಬೇಕು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ನಾವು ಮನೆಯಲ್ಲಿ ಮಾಡುವಂಥ ತಪ್ಪುಗಳಿಂದ ಈ ಥರ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದು ಯಾವ್ಯಾವ ತಪ್ಪುಗಳು, ಅದನ್ನು ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ಜೀವಿ ಕೂಡ ಬಯಸೋದು ಒಂದೇ, ನಮಗೆ ಕಷ್ಟ ಬರಬಾರ್ದು ಅಂತ. ಅದಕ್ಕೆ ನಾವು ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಕೆಲವೊಂದು ತಪ್ಪುಗಳು ನಾವು ಮನೆಯಲ್ಲಿ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದಂಗೆ ನಮಗೆ ಕಷ್ಟಗಳು ಬರ್ತಾ ಇರುತ್ತೆ. ಇವಾಗ ಅದು ಯಾವ್ಯಾವ ತಪ್ಪುಗಳು, ಅದಕ್ಕೆ ಪರಿಹಾರ ಏನು ಮತ್ತು ನಾವು ಯಾವ ರೀತಿ ಜಾಗೃತೆ ವಹಿಸಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ನಮ್ಮ ದಿನನಿತ್ಯ ಜೀವನದಲ್ಲಿ ಗೊತ್ತಿಲ್ಲದೇನೋ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳಿಂದ ದಾರಿದ್ರ್ಯ ನಮಗೆ ಬಂದು ಸುತ್ತಕೊಳ್ಳುತ್ತೆ. ಹಾಗಾದರೆ ದಾರಿದ್ರ್ಯವನ್ನು ನಾವು ಹೇಗೆ ತಂದ್ಕೊತೀವಿ? ಎಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ? ಯಾವ ತಪ್ಪುಗಳಿಂದ ಈ ರೀತಿ ನಮಗೆ ಕಷ್ಟಗಳು ಪದೇ ಪದೇ ಬಂದು ಸೇರ್ತಾನೆ ಇದೆ ಮನೆಯಲ್ಲಿ? ಮತ್ತು ಯಾವ ಒಂದು ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾರೆ. ಇದೆಲ್ಲ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಮುಂದೆ ಕಷ್ಟ ಬಂದರೂ ಕೂಡ ನಾವು ಅದರಿಂದ ಪಾರಾಗ್ಬೋದು. ಅದಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ದೇ ಇರ್ಬೋದು, ಅಥವಾ ನಾವು ಅಂಥ ತಪ್ಪುಗಳನ್ನು ಮಾಡಿದ್ರೇ ದಾರಿದ್ರ್ಯ ಬರೋದಾ, ಕಷ್ಟಗಳು ಬರೋದಾ ಅಂತ ಅಂದರೆ ಅಂಥ ತಪ್ಪುಗಳು ನಮಗೆ ಗೊತ್ತಿದ್ದು ಅಂಥ ತಪ್ಪುಗಳನ್ನು ನಾವು ಮಾಡೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಏನು ತಪ್ಪುಗಳು ನಾವು ದಿನನಿತ್ಯ ಜೀವನದಲ್ಲಿ ಮಾಡ್ತಾ ಇರ್ತೀವಿ ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ. ತುಂಬ ಜನಕ್ಕೆ ಹೇಳೋವಂಥ ವಿಷಯಗಳು ತುಂಬಾ ಉಪಯೋಗ ಆಗುತ್ತೆ. ನಾವೇನೇ ಪೂಜೆ ಪುನಸ್ಕಾರ ಮಾಡಿದ್ರೂ ನಮಗೆ ಒಳ್ಳೆಯದೇ ಆಗ್ತಾಯಿಲ್ಲ. ಇದಕ್ಕೆ ನಾವು ಏನು ಮಾಡಬೇಕು? ಅದಕ್ಕೋಸ್ಕರ ಕೆಲವೊಂದು ಈಗ ನಾನು ಹೇಳುವಂಥ ವಿಷಯದಲ್ಲಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅದನ್ನು ಪಾಲಿಸ್ತಾ ಬಂದರೆ ಖಂಡಿತವಾಗಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಇದಂತೂ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಷಯನೇ. ಕೆಲವೊಂದು ತಪ್ಪುಗಳು ನಾವು ದಿನನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸೋದಿಲ್ಲ, ಮನೆಯಿಂದ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ತಿಳಿಸಿದೆ ಹೇಗೆ ನಾವು ಜೀವನದಲ್ಲಿ ಇರಬೇಕು, ಜೀವನವನ್ನು ಹೇಗೆ ನಡೆಸಬೇಕು ಅಂತ. ಮೊದಲನೇದಾಗಿ ನಾವು ದೀಪವನ್ನು ಆರಿಸ್ಬಾರ್ದು. ಅಂದರೆ ಬಾಯಿಂದ ಊದ್ಬಿಟ್ಟು ದೀಪಗಳನ್ನು ಆರಿಸ್ಬಾರ್ದು. ಯಾವಾಗ ಮಾಡ್ತಾರೆ ಅಂತಂದರೆ ಇವಾಗ ಬರ್ತ್ಡೇ ಪಾರ್ಟಿನಲ್ಲಿ, ಆ್ಯನಿವರ್ಸರಿನಲ್ಲಿ ಕ್ಯಾಂಡಲನ್ನು ಹಚ್ಚೋದು, ಕೇಕ್ ಕಟ್ ಮಾಡೋದು, ಉಫ್ ಅಂತ ಬಾಯಿಂದ ಆರಿಸೋದು, ಈ ರೀತಿ ಮಾಡೋದ್ರಿಂದ ವಂಶನಾಶ ಆಗುತ್ತೆ ಅಂತ ಹೇಳ್ತಾರೆ. ವಂಶ ಅಭಿವೃದ್ಧಿ ಆಗೋದಿಲ್ಲ, ಮನೆ ಕತ್ಲಾಗುತ್ತೆ ಅಂತ. ಹಂಗಾಗಿ ದೀಪವನ್ನು ಯಾರ ಮನೆಯಲ್ಲಿ ಆರಿಸ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣ ಕಾಲನೂ ಕೂಡ ಇರೋದಿಲ್ಲ. ದೀಪ ಹಚ್ಚಿದ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ದೀಪವನ್ನು ಆರಾಧಿಸೋ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಹೊರತು ದೀಪವನ್ನು ಆರಿಸೋ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಮತ್ತು ಕೆಲವರೆಲ್ಲ ಶ್ರೀಮಂತರು ಇರ್ತಾರಲ್ವ, ಅವರೆಲ್ಲ ಇದೇ ರೀತಿಯೇ ಪಾರ್ಟಿ ಮಾಡ್ತಾ ಇರ್ತಾರೆ. ಅವ್ರಿಗೇನು ಕಡಿಮೆ ಆಗಿದೆ ಅಂತ ನೀವು ಕೇಳ್ಬೋದು. ಆದರೆ ಅವ್ರಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ದೂರದ ಬೆಟ್ಟ ಯಾವಾಗಲೂ ನುಣ್ಣಿಗೆ ಅಂತ ಹೇಳ್ತೀವಿ. ಅದು ಅದರ ಹತ್ರ ಹೋದ್ರೇ ಎಷ್ಟೆಷ್ಟು ರಂಧ್ರಗಳಿರುತ್ತೆ ಅಂತ ಗೊತ್ತಾಗೋದಲ್ವ. ಅವರು ಶ್ರೀಮಂತರು ಇರ್ಬೋದು, ಆದರೆ ಅವರು ಪೂರ್ವ ಜನ್ಮದ ಫಲ ಅದು ಹಾಗಾಗಿ ದೇವರು ಅವ್ರಿಗೆ ಸಿರಿವಂತಿಕೆ ಕೊಟ್ಟಿರ್ತಾರೆ. ಆದರೆ ಖಂಡಿತವಾಗಿ ನೆಮ್ಮದಿ ಇರೋದಿಲ್ಲ. ಅವ್ರ ಜೀವನದಲ್ಲಿ ಏನೋ ಒಂದು ಗೊಂದಲ, ಟೆನ್ಷನ್ಗಳು, ಇನ್ನೇನೋ ಮನಸ್ತಾಪಗಳು, ಆರೋಗ್ಯ ಸಮಸ್ಯೆ, ನೆಮ್ಮದಿಯಿಂದ ಒಂದು ತುತ್ತು ಕೂಡ ಊಟ ಮಾಡೋದಕ್ಕಾಗೋದಿಲ್ಲ. ಅವರು ಅಂತಹ ಪರಿಸ್ಥಿತಿಗಳಿರುತ್ತೆ ಅವ್ರಿಗೆ. ಹಂಗಾಗಿ ದೀಪನ ಆರಿಸೋದು ಅದು ತಪ್ಪು, ನಾವು ಮಾಡಬಾರ್ದು. ಇನ್ನು ಎರಡನೇದಾಗಿ ಶುಕ್ರವಾರ ದಿನ ದುಡ್ಡು ಕಾಸನ್ನು ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಹಿರಿಯರು ಅಂದರೆ ಅಮ್ಮಂದಿರು ಹೇಳ್ತಾ ಇರ್ತಾರೆ ಶುಕ್ರವಾರ ದಿನ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ. ಅಂದರೆ ಮನೆಯಲ್ಲಿ ಕೆಲಸ ಮಾಡೋವಂಥವ್ರಿಗಲ್ಲ, ಈಗ ಅರ್ಜೆಂಟಾಗಿ ಏನೋ ತೊಂದರೆ ಬಂದಿರುತ್ತೆ, ಹಣ ಬೇಕಾಗಿರುತ್ತೆ, ಶುಕ್ರವಾರ ಆಗಿ ಹೇಳಿದ್ದಕ್ಕೆ ಅಂಥ ಸಮಯದಲ್ಲಿ ಇಲ್ಲ ಇವತ್ತು ಅಂತ ಖಂಡಿತವಾಗಿ ಕಂಡೀಷನ್ ಆಗಿ ಹೇಳಕ್ಕೆ ಹೋಗಬಾರ್ದು. ಒಬ್ರಿಗೆ ಉಪಯೋಗ ಆಗುತ್ತೆ, ಕಷ್ಟ ನಿವಾರಣೆ ಆಗುತ್ತೆ ಅಂತ
ಅಂದರೆ ಕೊಡ್ಬೋದು. ಸುಮ್ಮನೆ ಯಾವುದೋ ಒಂದು ದುಂದು ವೆಚ್ಚಗಳನ್ನು ಮಾಡೋದಕ್ಕೆ, ತಮ್ಮ ಐಷಾರಾಮಿ ಜೀವನಕ್ಕೆ ಅಂತ ಏನೋ ತಂದ್ಕೊಳ್ಳೋವಂಥದ್ದು, ಇನ್ನೇನೋ ಮಜಾ ಮಾಡೋದು, ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದು, ಈ ಥರ ಅನಾವಶ್ಯಕವಾಗಿ ನಾವು ಶುಕ್ರವಾರ ದಿನ ದುಡ್ಡನ್ನು ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಮೂರನೇದಾಗಿ, ಮನೆಯಲ್ಲಿ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಸೊಸೆಯರೇ ಆಗಿರ್ಬೋದು ಅಥವಾ ಮನೆಯ ಒಡತಿನೇ ಆಗಿರ್ಬೋದು, ಅವರೆಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಸ್ವರೂಪ. ಹಾಗಾಗಿ ಶುಕ್ರವಾರ, ಮಂಗಳವಾರ ದಿನದಲ್ಲಿ ಮನೆಯಿಂದ ಹೆಣ್ಮಕ್ಳನ್ನ ಗಂಡನ ಮನೆಗೆ ಅಂದರೆ ಅತ್ತೆ ಮನೆಗೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಅಥವಾ ಅವ್ರ ಮನಸ್ಸನ್ನು ನೋಯಿಸೋದಾಗಲಿ, ಮತ್ತು ಅವ್ರಿಗೆ ಏನೋ ಒಂದು ನೋವನ್ನು ಉಂಟು ಮಾಡೋದು, ಕಣ್ಣೀರು ಹಾಕ್ಸೋದು, ಮನೆಯ ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ಹೆಂಡತಿನೇ ಆಗಲಿ ಆ ಥರ ಕಣ್ಣೀರನ್ನು ಹಾಕೋದು, ಮತ್ತು ಅಕ್ಕ ತಂಗಿಯರ ಮನಸ್ಸನ್ನು ನೋಯಿಸೋದು. ಮನೆಗಳಲ್ಲಿ ಈ ಥರ ಅಕ್ಕ ತಂಗಿಯರ ಮನಸ್ಸನ್ನು ನೋಯಿಸೋದು, ಅವ್ರು ಬಂದಾಗ ಮನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೋದು, ಈ ರೀತಿ ಮಾಡೋದ್ರಿಂದ ನಮಗೆ ದಾರಿದ್ರ್ಯ ಬರುತ್ತೆ. ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರಲ್ವಾ, ಮನೆಗಳಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಕಣ್ಣೀರು ಹಾಕ್ಬೇಡಮ್ಮ ಅಂತ ಹೇಳ್ತಾ ಇದ್ರು. ಯಾಕಂತ ಅಂದರೆ ಕಣ್ಣೀರು ಹಾಕಿ ಬಂದಂಥ ಮನೆ, ತವ್ರ ಮನೆ ಎಂದಿಗೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಮನೆಯ ಹೆಣ್ಮಕ್ಳು ಯಾವತ್ತೂ ಕಣ್ಣೀರು ಹಾಕಬಾರ್ದು. ತವ್ರ ಮನೆಯಲ್ಲಿ ನಗ್ನಗ್ತಾ ಇದ್ದು ಬರಬೇಕು. ನಿಮ್ಗೆಷ್ಟೇ ಬೇಜಾರಾಗಿರಲಿ. ಇದ್ರ ಜೊತೆಗೆ ಮನೆಯ ಹೆಣ್ಮಕ್ಳು ಕೂಡ ಅಷ್ಟೇ, ಶುಕ್ರವಾರ ಮಂಗಳವಾರ ದಿನ ಕಳಿಸ್ಬಾರ್ದು ಅಂತ. ಮನೆ ಬಿಟ್ಟು ಆಚೆಗೆ ಸೊಸೆಯಂದಿರೂ ಕೂಡ ಅಷ್ಟೇ ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೇನೆ. ಹಂಗಾಗಿ ನಾವು ಸೇರನ್ನು ಓದ್ಬಿಟ್ಟು ಮನೆ ಒಳಗಡೆ ಕರ್ಕೊಳ್ಳೋದು ಸೊಸೆಯಂದಿರನ್ನ. ಹಂಗಾಗಿ ಸೊಸೆಯರ್ನೂ ಕೂಡ ಅಷ್ಟೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತವ್ರ ಮನೆಗೆ ಕಳಿಸ್ಬಾರ್ದು. ಮತ್ತು ಸೊಸೆ ಕಣ್ಣಲ್ಲೂ ಕೂಡ ಯಾವತ್ತಿಗೂ ಕೂಡ ಕಣ್ಣೀರನ್ನು ಹಾಕಿಸ್ಬಾರ್ದು. ಇದು ತುಂಬಾ ಮುಖ್ಯ. ಮನೆಯಲ್ಲಿ ಯಾವ ಸೊಸೆ ಕಣ್ಣೀರು ಹಾಕ್ತಾಳೋ ಆ ಮನೆ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇಂಥ ತಪ್ಪುಗಳನ್ನು ನಾವು ಮಾಡಿದ್ರೆ ಖಂಡಿತವಾಗಿ ಮನೆಗೆ ದಾರಿದ್ರ್ಯ ಅನ್ನೋದು ಬಂದು ಸೇರಿಕೊಳ್ಳುತ್ತೆ. ಇನ್ನು ಅನ್ನ ನಿರಾಕರಿಸಬಾರ್ದು ಅಂತ ಹೇಳ್ತಾರೆ. ಅನ್ನದ ಮೇಲೆ ಯಾವತ್ತೂ ಕೂಡ ಅಹಂಕಾರವನ್ನು ಪಡಬಾರ್ದು. ಏನೇ ಜಗಳ ಆಡಿಕೊಂಡು ತಟ್ಟೆ ಎತ್ತಿ ಬಿಸಾಕುವಂಥದ್ದು, ಅಥವಾ ನನಗೆ ಊಟನೇ ಬೇಡ ಅಂತ ಹೇಳಿಬಿಟ್ಟು ಊಟಕ್ಕೆ ಕುಳಿತಿದ್ರೂ ಕೂಡ ತಟ್ಟೆಗೆ ಅನ್ನ ಬಡಿಸಿದ ಮೇಲೆ ಎದ್ದು ಹೋಗೋವಂಥದ್ದು, ಈ ಥರ ಅನ್ನಕ್ಕೆ ಯಾವತ್ತೂ ಕೂಡ ಅವಮಾನವನ್ನು ಮಾಡಿದ್ರೆ ಜನ್ಮಾಂತರದಲ್ಲಿ ಭಗವಂತ ನಮಗೆ ಅನ್ನನೇ ಹುಟ್ಟದೇ ಇರೋ ಥರ ಮಾಡ್ತಾರೆ. ಒಂದೇ ಒಂದು ಅಗಳು, ಒಂದು ತುತ್ತು ಅನ್ನಕ್ಕೆ ಬಾಯಿ ಬಿಡಬೇಕು, ಆ ಥರ ಮಾಡ್ತಾನೆ ದೇವರು. ಹಾಗಾಗಿ ಯಾವತ್ತೂ ಅನ್ನಕ್ಕೆ ನಾವು ಅವಮಾನವನ್ನು ಮಾಡಬಾರ್ದು. ಅನ್ನ ಪರಬ್ರಹ್ಮ ಅಂತ ಹೇಳ್ತೀವಿ. ಒಂದು ತುತ್ತು ಅನ್ನ ಸಿಗಬೇಕು ಅಂತ ಅಂದರೆ ಒಂದೊಂದು ಕಾಳಿನಲ್ಲೂ ನಮ್ಮ ಹೆಸರು ಬರೆದಿರಬೇಕು. ಅಷ್ಟು ಒಂದು ಪುಣ್ಯ ನಾವು ಪಡ್ಕೊಂಡು ಬಂದಿರಬೇಕು ಹೋದ ಜನ್ಮದಲ್ಲಿ. ಹಿಂದಿನ ಜನ್ಮದಲ್ಲಿ ನಾವು ಅನ್ನದಾನವನ್ನು ಮಾಡಿರಬೇಕು. ಹಾಗಿದ್ದಾಗ ಮಾತ್ರನೇ ನಮಗೆ ದೇವರು ಜನ್ಮಾಂತರದಲ್ಲಿ ಹೊಟ್ಟೆಗೆ ಅನ್ನವನ್ನು ಕೊಡ್ತಾನೆ. ಅನ್ನ ನಮಗೆ ಸಿಕ್ಕಿದೆ ಅಂತ ಅಂದರೆ ಅದು ಒಂದು ಮಹಾ ಪುಣ್ಯದ ಭಾಗ್ಯ ಅಂತಲೇ ಹೇಳ್ಬೋದು. ಒಂದು ದಿನ ನಾವು ಉಪವಾಸ ಇದ್ದೀವಿ, ಅನ್ನ ತಿನ್ನೋದಿಲ್ಲ ಅಂತ ಅಂದಾಗ ಮಾರನೇ ದಿವಸ ನಮಗೆ ಯಾವಾಗಾದರೂ ಊಟ ಮಾಡ್ತೀವಪ್ಪ ಅಂತ ಅನಿಸ್ಬಿಡುತ್ತೆ. ಒಂದು ತುತ್ತು ಅನ್ನ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ನೀವೇನೇ ಭೋಜನಗಳನ್ನೆಲ್ಲ ಇಟ್ಟರೂ ಕೂಡ ಒಂದು ತುತ್ತು ಅನ್ನ ಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ನೀವೆಷ್ಟೇ ಬಂಗಾರ ಬೆಳ್ಳಿ ದುಡ್ಡು ಏನೇ ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಅದು ಬೇಕು, ಇದು ಬೇಕು, ಇನ್ನೂ ಬೇಕು ಅಂತ ಇರುತ್ತೆ. ಆದರೆ ಅವ್ರಿಗೆ ನೀವು ಹೊಟ್ಟೆ ತುಂಬ ಊಟ ಹಾಕಿ ನೋಡಿ, ಅವರು ಸಾಕಪ್ಪ ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ. ಹೊಟ್ಟೆ ತುಂಬ ಊಟಕ್ಕೆ ಹಾಕ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಬಂಗಾರ ಬೆಳ್ಳಿ ದುಡ್ಡಿಗೆ ಇರುವಂಥದ್ದು ಮತ್ತು ಅನ್ನಕ್ಕೆ ಇರುವಂಥ ವ್ಯತ್ಯಾಸ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗಾಗಿ ಅನ್ನವನ್ನು ಯಾರು ಮನೆಯಲ್ಲಿ ನಿರಾಕರಿಸ್ತಾರೋ ಅಥವಾ ಹೆಚ್ಚೆಚ್ಚು ಅನ್ನ ಮಾಡೋದು, ಬೀದಿಗೆ ಚೆಲ್ಲೋದು, ದಿನನಿತ್ಯ ಅನ್ನ ಚೆಲ್ತಾನೆ ಇರ್ತಾರೆ ಅಂಥವ್ರಿಗೆ ಜನ್ಮಾಂತರದಲ್ಲಿ ಮತ್ತೆ ಅದೇ ಜನ್ಮದಲ್ಲೇ ದಾರಿದ್ರ್ಯ ಬಂದು ಸೇರಿಕೊಳ್ಳುತ್ತೆ. ಅನ್ನವನ್ನು ಮಾತ್ರ ಹೊರಗಡೆ ಬಿಸಾಕಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು, ತಿನ್ಕೋಬೇಕು ಅಷ್ಟೇ. ಯಾವತ್ತೂ ಕೂಡ ಅನ್ನವನ್ನು ಮಾತ್ರ ಆಚೆಗೆ ಬಿಸಾಕಬಾರ್ದು, ಅದಕ್ಕೆ ಅವಮಾನ ಮಾಡಬಾರ್ದು. ಈ ಥರ ಮಾಡೋರ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಒಂದು ಕ್ಷಣ ಮಾತ್ರ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಸೂರ್ಯೋದಯದ ನಂತರ ಮಲ್ಕೊಳ್ಳೋದು, ಸೂರ್ಯಾಸ್ತ ಆದ್ರೂ ಕೂಡ ಏಳದೇ ಇರೋವಂಥದ್ದು, ಇದಂತೂ ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಈಗಿನ ಒಂದು ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಸಂಜೆ ಲೇಟಾಗಿ ಮಲ್ಕೊಳ್ಳೋದು. ಅಂದರೆ ಸಾಯಂಕಾಲ 4 ಗಂಟೆ 5 ಗಂಟೆಗೆ ಸ್ನ್ಯಾಕ್ಸು ಕಾಫಿ ಜ್ಯೂಸ್ ತೊಗೊಂಡ್ಬಿಟ್ಟು 5 ಗಂಟೆಗೆಲ್ಲ ಮಲ್ಕೊಂಡ್ಬಿಡೋದು.
6 7 ಗಂಟೆಗೆ ಎದ್ದೇಳೋದು. ಆಮೇಲೆ ರಾತ್ರಿ ಪೂರ್ತಿ ಎದ್ದಿರೋವಂಥದ್ದು 12 ಗಂಟೆವರೆಗೂ, ಮತ್ತು 1 ಗಂಟೆ 2 ಗಂಟೆವರೆಗೂ ಮೊಬೈಲ್ ನೋಡೋದು, ಅಥವಾ ಪಾರ್ಟಿಗಳಂತೆ ಅದಂತೆ ಇದಂತೆ ಎಲ್ಲ ಕಡೆ ಓಡಾಡ್ಕೊಂಡು ಬರೋದು, ಅಥವಾ ಮನೆಯಲ್ಲೇ ಇದ್ರೂ ಕೂಡ ಕೆಲವೊಬ್ಬರು ಮೊಬೈಲ್ಗಳನ್ನ ನೋಡೋದು. ಈ ಥರ ಮೊಬೈಲ್ನಲ್ಲಿ ನೋಡ್ತಾ ನೋಡ್ತಾ ಲೇಟ್ ನೈಟ್ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದೋಳೋದೇ ಇರೋದಿಲ್ಲ. 10 ಗಂಟೆ ಆದ್ರೂ ಎದ್ದೋಳೋದೇ ಇಲ್ಲ. ಕೆಲವರು ಮನೆಯಲ್ಲಿ 8 ಗಂಟೆ ಆದ್ರೂ ಎದ್ದೋಳೋದಿಲ್ಲ. ಸೂರ್ಯ ನೆತ್ತಿಯ ಮೇಲೆ ಬಂದ್ರೂ ಸಹ ಕಾಲು ಚಾಚ್ಕೊಂಡು ಯಾರ ಮನೆಯಲ್ಲಿ ಮಲಗಿರ್ತಾರೋ ಅಂಥವರ ಮನೆಗಳಲ್ಲಿ ಲಕ್ಷ್ಮಿ ನಿಲ್ಲಿಸೋದಿಲ್ಲ. ದಾರಿದ್ರ್ಯ ಬಂದು ಸೇರ್ಕೊಳ್ಳುತ್ತೆ. ಸಂಜೆ ಸೂರ್ಯಾಸ್ತ ಆಗೋವಾಗ ಕೂಡ ಯಾರು ಕಾಲು ಚಾಚ್ಕೊಂಡು ಮಲಗಿರ್ತಾರೋ ಅಂಥವರ ಮನೆಗಳಲ್ಲೂ ಕೂಡ ಲಕ್ಷ್ಮೀ ದೇವಿ ನೆಲೆಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿಗೆ ಮಾಡುವಂಥ ಅವಮಾನ ಅದು. ಸಂಜೆ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಬಾಗಿಲಿಗೆ ನೀರಾಕಿ ಮನೆಯೆಲ್ಲ ಕಸ ಗುಡಿಸಿ ಸಂಜೆ ಗೋಧೂಳಿ ಸಮಯದಲ್ಲಿ ಲಕ್ಷಣವಾಗಿ ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಸೇರಿಕೊಳ್ಳುತ್ತೆ. ಮಹಾಲಕ್ಷ್ಮಿ ಬರುವಂಥ ಸಮಯ ಅದು. ಗೋಧೂಳಿ ಸಮಯದಲ್ಲಿ ಅಂಥ ಸಮಯದಲ್ಲಿ ತಲೆ ಬಾಚ್ಕೊಳ್ಳೋದು, ಬಾಗಿಲು ಮುಂದೆ ನಿಂತ್ಕೊಂಡ್ಬಿಟ್ಟು ತಲೆ ಬಾಚ್ಕೊಳ್ಳೋ ಅಂಥದ್ದು, ಈ ಥರ ಮಾಡಿದ್ರೆ ಮನೆಯಲ್ಲಿ ಅಷ್ಟ ಕಷ್ಟಗಳು ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅಂಥ ಸಮಯದಲ್ಲಿ ಯಾರೂ ಸಹ ಅಸಡ್ಡೆಯನ್ನು ಮಾಡಬೇಡಿ. ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಉದಯ ಆಗೋಕ್ಕಿಂತ ಮೊದಲೇ ಎದ್ದು ಮನೆ ಗುಡಿಸಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿದ್ರೆ ಪಾಸಿಟಿವ್ ಎನರ್ಜಿಗಳು ಮನೆಯಲ್ಲಿ ಸೇರಿಕೊಳ್ಳುತ್ತೆ. ಎಲ್ಲನೂ ಕೂಡ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ ಜೀವನದಲ್ಲಿ. ದೀಪವನ್ನು ಹಚ್ಚಬೇಕು. ಬೆಳಗ್ಗೆ ಕೂಡ ದೀಪ ಹಚ್ಚಬೇಕು, ಮತ್ತು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಯಲ್ಲಿ ಉನ್ನತ ಅಭಿವೃದ್ಧಿಯನ್ನು ಕಾಣ್ತೀವಿ. ತಪ್ಪುಗಳನ್ನು ಮಾಡ್ತಾ ಹೋದರೆ ಅಭಿವೃದ್ಧಿ ಆಗೋದಿಲ್ಲ. ಆದಷ್ಟು ಮನೆಯಲ್ಲಿ ಅಷ್ಟೇ. ತುಂಬ ಜನ ಕೇಳ್ತಾ ಇರ್ತೀರ, ನಾವು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ, ಆದರೆ ಕೆಲವರೆಲ್ಲ ಮಲಗಿರ್ತಾರೆ, ಹೇಗೆ ಏನು ಅಂತ. ಪೂಜೆ ಮಾಡುವಾಗ ಆದಷ್ಟು ಎಲ್ಲರೂ ಎದ್ದೇಳಬೇಕು. ವಯಸ್ಸಾಗಿದ್ದರೆ ಅವ್ರಿಗೆ ಹೇಳೋದಕ್ಕಾಗಲ್ಲ ಅಂತ ಅಂದರೆ ಪರವಾಗಿಲ್ಲ, ಆದರೆ ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ಎದ್ದೇಳೋದಿಲ್ಲ ಮಲಗಿರ್ತಾರೆ ಅಂತ ಅಂದಾಗ ನೀವು ಪೂಜೆ ಮಾಡ್ತೀರಾ ಅಂದರೆ ಪೂಜೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರೋರು ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಅಂತ ತಾನೇ ನೀವು ಪೂಜೆ ಮಾಡ್ತಾ ಇರ್ತೀರ. ಆಗಿದ್ದಾಗ ಗಂಡ ಮಕ್ಕಳು ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಒಂದು ದಿನ ಎದ್ದರೆ ಏನೂ ಆಗೋದಿಲ್ಲ ಅಲ್ವಾ, ಇದನ್ನು ರೂಢಿ ಮಾಡ್ಕೋಬೇಕು. ಅದಕ್ಕಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು, ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಮನೆಗೆ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಬೇಗ ಎದ್ದು ಮನೆ ಗುಡಿಸಿ ಒರೆಸಿ ಪೂಜೆ ಮಾಡಿ ಒಂದು ದಿನ ನೀವು ಮಾಡಿ ನೋಡಿ, ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಏನೋ ಒಂಥರ ಸಂತೋಷ, ಏನೋ ಒಂದು ಮನೆಯಲ್ಲಿ ಕಳೆ ಇರುತ್ತೆ. ಎಷ್ಟು ಕಳೆ ಇರುತ್ತೆ ಗೊತ್ತಾ? ನೀವು ಬೇಕಿದ್ರೆ ದೇವ್ರ ಮನೆಯಲ್ಲೂ ಕೂಡ ನೋಡಿ, ಅಷ್ಟೇ ಕಳೆ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದನ್ನ ರೂಢಿ ಮಾಡ್ಕೋಬೇಕು. ಹಾಗೆ ರಾತ್ರಿ ಬೇಗನೆ ಮಲ್ಕೋಬೇಕು. ಆದಷ್ಟು 8 ಗಂಟೆ 8:30ಕ್ಕೆ ಊಟ ಮಾಡಿಬಿಡಬೇಕು. 10 ಗಂಟೆ ಒಳಗಡೆ ಅಂದರೆ 10 ಗಂಟೆಗೆ ನೀವು ಮಲ್ಕೊಂಬಿಡ್ಬೇಕು. ಇದರಿಂದ ಬೇಗ ಎದ್ದೇಳೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಅಲಾರಾಮೇ ಇಟ್ಕೊಳ್ಳೋವಂಥ ಪರಿಸ್ಥಿತಿನೇ ಇರೋದಿಲ್ಲ. 1-2 ದಿನ ಅಷ್ಟೇ, ಆಮೇಲೆ ನಿಮಗೆ ಅದು ರೂಢಿ ಆಗಿಬಿಡುತ್ತೆ. ಅಲಾರಾಮ್ ಹೊಡೆದೇ ಇದ್ರೂ ಕೂಡ ನೀವು ಎದ್ದೇಳ್ಬಿಟ್ಟಿರ್ತೀರ. ಹಾಗಾಗಿ ಬೇಗ ಮಲ್ಕೊಳ್ಳೋದನ್ನ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಈ ಥರ. ಇನ್ನು ಯಾರ ಮನೆಯಲ್ಲಿ ಗೋಪೂಜೆಯನ್ನು ಮಾಡ್ತಾರೋ ಅಥವಾ ಗೋವಿಗೆ ಹುಲ್ಲನ್ನು ಕೊಡೋದು, ಗೋಸೇವೆ ಮಾಡೋದು, ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಸದಾ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗಂತೂ ಯಾರ ಮನೆಯಲ್ಲೂ ಕೂಡ ಹಸುಗಳನ್ನು ಸಾಕೋದೇ ಇಲ್ಲ ಅಂತ ಸಿಟಿ ಆಗಿಬಿಟ್ಟಿದೆ ಇವಾಗ. ಅಂತಹ ಮನೆಗಳಲ್ಲಿ ಆಗಾಗ್ಗೆ ಒಂದು ಗೋವನ್ನು ಅಂದರೆ ಹಸುವಿನ ಮೂರ್ತಿ ಇಟ್ಕೊಂಡು ಪೂಜೆ ಮಾಡೋದು, ಅಥವಾ ಗೋವಿನ ರಂಗೋಲಿ ಹಾಕಿ ಪೂಜೆ ಮಾಡ್ಕೊಳ್ಳೋದು. ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಗೋಪೂಜೆ ಮಾಡಿಸಿ, ಗೋದಾನ ಮಾಡಿಸಿ, ಗೋವಿಗೆ ಗ್ರಾಸವನ್ನು ಕೊಡಿ ಅಂದರೆ ಹಸುವಿಗೆ ಹುಲ್ಲನ್ನು ಕೊಡಿಸೋವಂಥದ್ದು. ಇದರಿಂದ ಅಧಿಕಪಟ್ಟು ಪುಣ್ಯವನ್ನು ನಾವು ಪಡ್ಕೊಳ್ಬೋದು. ಇನ್ನು ಇವಾಗ ಏನೋ ಒಂದು ಒಳ್ಳೇದು ಮಾಡಿರ್ತೀವಿ ಅಂತ ಅಂದಾಗ ಇದರಿಂದ ಮಾರನೇ ದಿನವೇ ಅಂದರೆ ನೆಕ್ಸ್ಟ್ ಡೇನೇ ಒಳ್ಳೇದಾಗುತ್ತೆ ಅಂತ ಅಲ್ಲ, ನಾವು ಮಾಡ್ತಾ ಹೋದಂಗೆ. ಅಂದರೆ ಇವಾಗ ಆರೋಗ್ಯ ದೃಷ್ಟಿಯಿಂದಲೇ ನಾನು ತಗೊಳ್ಳೋಣ, ನಾವು ನೆಕ್ಸ್ಟ್ ಡೇನೇ ನಾವು ಹುಷಾರಾಗ್ಬಿಡ್ತೀವ ಇಲ್ಲ ಅಲ್ವಾ? ಹಾಗೇ ಇದನ್ನು ಕೂಡ ಮೆಡಿಸನ್ಗಳನ್ನ ತಗೊಳ್ತಾ ನಿಧಾನಕ್ಕೆ ಹುಷಾರಾಗ್ತೀವಿ. ಹಾಗೆಯೇ ಈ ಪೂಜೆಗಳು ಅಷ್ಟೇ ಒಂದೇ ಸಲಕ್ಕೆ ಒಂದೇ ಸಮಯಕ್ಕೆ ಆಗೋದಿಲ್ಲ. ಸಾಕಷ್ಟು ಪಾಪ ಕರ್ಮಗಳನ್ನು ಮಾಡಿರ್ತೀವಿ. ಒಂದೇ ಒಂದು ಪೂಜೆಗೆ ತಕ್ಷಣವೇ ಒಳ್ಳೆಯದಾಗಬೇಕು ಅಂತ ಅಂದರೆ ಯಾರಿಗೂ ಕೂಡ ಆಗೋದಿಲ್ಲ. ಈ ಥರ ಒಬ್ಬರು ವ್ಯೂವರ್ಸು ಕೂಡ ನನಗೆ ಕೇಳಿದರು, ನಾನು ಈ ಥರ ಪೂಜೆ ಮಾಡಿದೆ ಆದರೆ ನನ್ನ ಕಷ್ಟ ಪರಿಹಾರ ಆಗಲೇ ಇಲ್ಲ ಅಂತ. ಅದಕ್ಕೋಸ್ಕರ ಈ ಉದಾಹರಣೆ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.
ನಾವು ಪ್ರತಿನಿತ್ಯ ಒಂದು ಪದ್ಧತಿ, ಆಚಾರ, ವಿಚಾರವನ್ನು ರೂಢಿ ಮಾಡ್ಕೊಳ್ತಾ ಹೋಗಬೇಕು. ಅದು ಕಾಲಕ್ರಮೇಣ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮಲ್ಲೇ ಒಂದು ಬದಲಾವಣೆಗಳು ಆಗ್ತಾ ಹೋಗಿರುತ್ತೆ. ಒಂದ್ಸಲ ನೀವು ಕೂತ್ಕೊಂಡು ಯೋಚನೆ ಮಾಡಿ ನೋಡಿ, ನಾವು ಹೇಗಿದ್ವಿ, ಹೇಗಾದ್ವಿ, ಇವಾಗ ಹೇಗಿದೆ ನಮ್ಮ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದ್ದಾವೆ ಅದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ, ಅದರಿಂದ ಈಗ ಏನು ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿದಿನ ಒಂದು ನಿಯಮವಾಗಿ ನಾವು ಫಾಲೋ ಮಾಡ್ತಾ ಹೋಗಬೇಕು. ಬೇಗ ಎದ್ದೇಳಬೇಕು, ದೇವ್ರ ಪೂಜೆ ಮಾಡ್ಕೊಳ್ಬೇಕು, ಮತ್ತು ಮನೆಯಲ್ಲಿ ಅಡುಗೆ ತಿಂಡಿ ಇದೆಲ್ಲ ಮಾಡ್ಕೊಳ್ತಾ ಇನ್ನು ದಿನನಿತ್ಯದ ಕೆಲಸನ ಮಾಡೋದು, ದೇವರ ಧ್ಯಾನ ಮಾಡೋದು, ಸಂಜೆ ಮತ್ತೆ ಬೇಗನೆ ಕಸ ಗುಡಿಸ್ಕೊಂಡು ಮತ್ತೆ ನೀಟಾಗಿ ಮನೆನ ಇಟ್ಕೊಳ್ಳೋವಂಥದ್ದು, ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದರಿಂದನೇ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮನೆನ ಗಲೀಜಾಗಿ ಇಟ್ಕೊಳ್ಳೋದು, ಧೂಳು ತುಂಬಿರೋ ಅಂಥದ್ದು ಕ್ಲೀನ್ ಮಾಡ್ತಾನೇ ಇರೋದಿಲ್ಲ. ಈ ರೀತಿ ಇದ್ದಾಗ ಮನೆಯಲ್ಲಿ ಲಕ್ಷ್ಮೀ ದೇವಿನೂ ಇರೋದಿಲ್ಲ, ಯಾರೂ ಇರೋದಿಲ್ಲ, ಯಾವ ಜನಗಳು ಕೂಡ ಇರೋದಿಲ್ಲ. ಯಾಕಂದರೆ ಧೂಳು, ಅಲರ್ಜಿ, ಕಾಯಿಲೆಗಳು ಬಂದು ಸೇರಿಕೊಳ್ಳುತ್ತೆ ಅಂತ. ಹಾಗಾಗಿ ಆದಷ್ಟು ನಾವು ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಮುಖ್ಯವಾಗಿ ಹೆಣ್ಮಕ್ಳು ಅಡುಗೆ ಮನೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ಇನ್ನು ಕೊನೆಯದಾಗಿ ಒಂದು ವಿಷಯ, ಬಾಗಿಲು ಮುಂದೆ ರಂಗೋಲಿ ಹಾಕಬೇಕು. ರಂಗೋಲಿ ಇಲ್ಲದೆ ಇರೋ ಮನೆಯಲ್ಲಿ ಯಾವ ದೇವತೆಗಳು ಕೂಡ ಪ್ರವೇಶ ಮಾಡೋದಿಲ್ಲ. ನಾವು ವರ್ಷದಲ್ಲಿ ಒಂದೇ ಒಂದು ಸಲ ನಾವು ರಂಗೋಲಿ ಹಾಕೋದಿಲ್ಲ. ಯಾವತ್ತು ಹಾಕೋದಿಲ್ಲ ಅಂತಂದರೆ ಪಿತೃಗಳ ಪೂಜೆ ಮಾಡುವಾಗ, ಶ್ರಾದ್ದ ಇದ್ದಾಗ ಮಾತ್ರ ಹಾಕೋದಿಲ್ಲ. ಯಾಕಂತ ಅಂದರೆ ರಂಗೋಲಿ ಹಾಕಿದ್ರೆ ಮನೆ ಒಳಗಡೆ ಬರೋದಿಲ್ಲ ಪಿತೃಗಳು. ಯಾರ ಮನೆಯ ಅಂಗಳದಲ್ಲಿ ರಂಗೋಲಿ ಇರುತ್ತೋ ಅದು ಶುಭ ಸಂಕೇತ ಅಂತ. ಹಂಗಾಗಿ ದಿನನಿತ್ಯವಾಗಿ ಮನೆ ಬಾಗಿಲಿಗೆ ಸಾರಿಸಿ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಬೇಕು. ಹೊಸ್ಲಿಗೂ ರಂಗೋಲಿ ಹಾಕಬೇಕು, ದೀಪಗಳನ್ನು ಹಚ್ಚಬೇಕು. ತುಳಸಿ ಗಿಡದ ಮುಂದೆ ಕೂಡ ಮತ್ತು ಹೊಸ್ಲಿಗೂ ಕೂಡ ದೀಪವನ್ನು ಹಚ್ಚಬೇಕು. ಈ ರೀತಿಯಾಗಿ ಯಾರ ಮನೆಯ ಹೊಸ್ಲಿಗೆ ಅರಿಶಿನ ಹಚ್ಬಿಟ್ಟು ರಂಗೋಲಿ ಹಾಕಿ ನಾವು ಪೂಜೆ ಮಾಡ್ತೀವೋ ಅಂಥ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಸದಾ ಇರ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ. ಮತ್ತು ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ಅದರಿಂದ ಪಾರಾಗ್ಬೋದು. ಹಂಗಾಗಿ ಹೊಸ್ಲು ಪೂಜೆ ಎಷ್ಟು ಶ್ರೇಷ್ಠ ಅಂತ ನಿಮಗೆ ಹಿಂದೆ ಕೂಡ ನಾನು ಹೇಳಿದ್ದೀನಿ. ಆದರೂ ಕೂಡ ಆ ಕಥೆಯನ್ನು ನಾನು ಚಿಕ್ಕದಾಗಿ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಬಿಡ್ತೀನಿ. ಯಾಕೆಂದರೆ ಹೊಸಬ್ರು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಚಿಕ್ಕದಾಗಿ ಆ ಕಥೆಯನ್ನು ಹೇಳ್ತೀನಿ. ಹಿಂದೆ ಒಬ್ಬಳು ಪತಿವ್ರತೆ ಅಂತ ಇದ್ಲು. ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಹಸುಗಳಿಗೆ ಮಾತು ಬರ್ತಾ ಇತ್ತಂತೆ. ಪತಿವ್ರತೆ ದಿನಾಗಲೂ ಹಸುಗೆ ಸೇವೆ ಮಾಡ್ತಾ ಇದ್ಲಂತೆ. ಒಂದು ದಿನ ಏನಾಗುತ್ತೆ, ಗೋವು ಅಳ್ತಾ ಇತ್ತಂತೆ. ಯಾಕಮ್ಮ ಅಳ್ತಾ ಇದೆಯಾ ಅಂತ ಪತಿವ್ರತೆ ಕೇಳ್ತಾಳಂತೆ. ಹಸು ಹೇಳುತ್ತಂತೆ, ನಾಳೆ ನಿಮಗೆ ನಿಮ್ಮ ಮನೆಗೆ ಆಪತ್ತು ಬರ್ತಾ ಇದೆ ಅಂತ ಹೇಳುತ್ತಂತೆ ನಂದಿನಿ ಅಂದ್ರೂ ಕೂಡ ಹಸುನೇ. ಆಗ ಪತಿವ್ರತೆ ಕೇಳ್ತಾಳಂತೆ, ಹೌದಾ, ಎಂಥ ಆಪತ್ತದು ಅಂತ. ಆಗ ನಂದಿನಿ ಹೇಳುತ್ತಂತೆ, ನಿನ್ನ ಗಂಡನಿಗೆ ಆಪತ್ತಿದೆ, ಸಾವಿದೆ ಅಂತ ಹೇಳ್ತಾಳಂತೆ ನಂದಿನಿ. ಆಗ ಆ ಪತಿವ್ರತೆ ತುಂಬಾ ದಿಗ್ಭ್ರಾಂತಳಾಗ್ತಾಳಂತೆ. ಏನು ಮಾಡ್ಬೇಕು ಇವಾಗ, ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಂದಿನಿಗೆ ಪರಿಪರಿಯಾಗಿ ಕೇಳ್ತಾಳಂತೆ. ಏನು ಮಾಡಬೇಕು, ಇದಕ್ಕೆ ಏನಾದರೂ ಪರಿಹಾರ ಇದ್ದರೆ ತಿಳಿಸಮ್ಮ ಅಂತ ಕೇಳ್ಕೊಳ್ತಾಳಂತೆ. ಆವಾಗ ನಂದಿನಿ ಒಂದೇ ಒಂದು ಸಲಹೆಯನ್ನು ಕೊಡುತ್ತಂತೆ. ನೀನು ನಾಳೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಹೊಸ್ಲಿಗೆ ಅರಿಶಿನ ಹಚ್ಬಿಟ್ಟು ಶುದ್ಧವಾಗಿ ರಂಗೋಲಿನ ಹಾಕಿ ಪೂಜೆನ ಮಾಡ್ಕೊ. ಇದರಿಂದ ನಿನ್ನ ಗಂಡನ ಆಯುಷು ವೃದ್ಧಿ ಆಗುತ್ತೆ, ನಿನಗೆ ಬಂದಂಥ ಆಪತ್ತು ಪರಿಹಾರ ಆಗುತ್ತೆ ಅಂತ ಹೇಳುತ್ತಂತೆ. ಹಾಗೆಯೇ ಪತಿವ್ರತೆ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ಬಿಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಹೊಸ್ಲನ್ನು ಸಾರಿಸಿ ಅರಿಶಿನ ಹಚ್ಚಿ ರಂಗೋಲಿನ ಹಾಕಿಬಿಟ್ಟು ಮತ್ತು ತುಳಸಿ ಮುಂದೆ ಮತ್ತು ಹೊಸ್ಲು ಮುಂದೆ ದೀಪ ಹಚ್ಬಿಟ್ಟು ಹೊಸ್ಲು ಪೂಜೆನ ಮಾಡ್ಕೊಳ್ತಾಳಂತೆ. ಈ ರೀತಿ ಮಾಡ್ಕೊಂಡಿದ್ರಿಂದ ಗಂಡನಿಗೆ ಆಪತ್ತು ಬಂದಿದ್ರೂ ಕೂಡ ಸ್ವಲ್ಪ ಮಾತ್ರದಲ್ಲೇ ಪಾರಾಗಿ ಅವಳು ಸುಮಂಗಲಿಯಾಗಿ ದೀರ್ಘ ಸುಮಂಗಲಿಯಾಗಿ ಬಾಳ್ತಾಳಂತೆ. ನಮ್ಮ ಸೌಭಾಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ನಾವು ಹೊಸ್ಲು ಪೂಜೆ, ಮನೆ ಮುಂದೆ ರಂಗೋಲಿ, ಹೊಸ್ಲಿಗೆ ರಂಗೋಲಿಯನ್ನ ದಿನನಿತ್ಯವಾಗಿ ತಪ್ಪದೇ ಹಾಕಬೇಕು. ಇದರಿಂದನೇ ನಮ್ಮ ಮನೆಗೆ ಯಶಸ್ಸು. ಈ ಥರ ಹಸು ಹಿಂದಿನ ಕಾಲದಲ್ಲಿ ಮಾತಾಡ್ತಾ ಇತ್ತಂತೆ. ಇದನ್ನು ಯಮಧರ್ಮರಾಯರು ಕೇಳಿಸ್ಕೊಂಡು, ಓಹೋ, ನಾನು ಮಾಡೋ ಕೆಲಸಗಳನ್ನು ತಿಳ್ಕೊಂಡು ನೀನು ಈಗ ಎಲ್ರಿಗೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದೆಯಾ, ನನ್ನ ಕೆಲಸ ಕೆಡ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಯಮದೇವರು ಶಾಪವನ್ನು ಕೊಡ್ತಾರಂತೆ. ಹಾಗಾಗಿನೇ ಹಸುಗಳು ಮಾತಾಡೋದಿಲ್ಲ ಇವಾಗ, ಅಂಬಾ ಅಂತವೆ.
ಅಂಬಾ ಅಂತ ಕೂಗೋ ಅಂಥ ಶಬ್ದದಲ್ಲಿ ಸುಮಾರಷ್ಟು ಅರ್ಥಗಳು ಅಡಗಿವೆ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ನಾವು ಅಂಬಾ ಅಂತ ಯಾವ ಹಸು ಕರೆಯುತ್ತೋ ಅದನ್ನು ಕೇಳಿಸ್ಕೊಂಡ್ರೆ ತುಂಬಾ ಶುಭ ಅಂತ ಹೇಳ್ತಾರೆ. ದರ್ಶನ ಅಂತೂ ಮಹಾಪುಣ್ಯನೇ. ಹಸುವಿನ ದರ್ಶನ, ಗೋವಿನ ದರ್ಶನ, ಅದರ ಶಬ್ದವನ್ನು ಅಂಬಾ ಅಂತ ಕೂಗೋ ಅಂಥ ಶಬ್ದವನ್ನು ಕೇಳಿದ್ರೇ ಅಷ್ಟು ಪುಣ್ಯ ಅಂತೆ. ಅದಕ್ಕೋಸ್ಕರನೇ ಹಿರಿಯರು ಹೇಳಿರೋದು, ಇಷ್ಟೊಂದು ಮಹತ್ವ ಇರುವಂಥ ಹೊಸ್ಲು ಪೂಜೆನ ಮಾಡೋದ್ರಿಂದ, ಹೊಸ್ಲಿಗೆ ರಂಗೋಲಿನ ಹಾಕೋದ್ರಿಂದ ನಮಗೆ ಸಿಗುವಂಥ ಸೌಭಾಗ್ಯ ಅಂತಲೇ ಹೇಳ್ತಾರೆ. ಹಂಗಾಗಿ ಪ್ರತಿದಿನ ಇಂಥ ಒಳ್ಳೆ ಕೆಲಸಗಳನ್ನು ಮನೆಯಲ್ಲಿ ಮಾಡ್ತಾ ಬರಬೇಕು. ಇದರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾರೆ ನಮ್ಮ ಮನೆಯಲ್ಲಿ. ಮತ್ತು ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರೋದೇ ಇಲ್ಲ, ಕಷ್ಟಗಳಂತೂ ಬರೋದೇ ಇಲ್ಲ. ಇದಿಷ್ಟು ಕೂಡ ನಮ್ಮ ಮನೆಯಲ್ಲಿ ಕಷ್ಟಗಳು, ದಾರಿದ್ರ್ಯಗಳು ಬರಬಾರ್ದು ಅಂತಂದರೆ ಈ ತಪ್ಪುಗಳನ್ನು ನಾವು ಮಾಡ್ಕೊಳ್ಬಾರ್ದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.